ಕಾಮಿಡ್ಗೆ ರಿಸಲ್ಟ್ ಬಂದಿದೆ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಕಾಲೇಜ್ ಸಿಕ್ಕಿದ್ರೆ ತುಂಬಾ ಖುಷಿ, ಸಿಕ್ಕಿಲ್ಲ ಅಂದ್ರೂ ನೀವು ಟೆನ್ಷನ್ ಮಾಡೋದು ಬೇಡ. ಸೊ ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಕ್ಕಿದ್ರು ಸಿಗದಿಲ್ಲ ಇದ್ರು ನೀವೇನ್ ಮಾಡಬೇಕು ರೌಂಡ್ 3 ಅಲ್ಲಿ ಅನ್ನೋದನ್ನ ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಹೇಳ್ಬೇಕಾದ್ರೆ 3 ಥಿಂಗ್ಸ್ ನ ಕರೆಕ್ಟ್ ಕ್ಲಿಯರ್ಲಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಫಸ್ಟ್ ಇರೋದು ಎಕ್ಸೆಪ್ಟ್ ಅಂಡ್ ಫ್ರೀಸ್, ನೆಕ್ಸ್ಟ್ ಇರೋದು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ನೆಕ್ಸ್ಟ್ ಇರೋದು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಸೊ ಓಕೆನಾ. ಸೊ ಫಸ್ಟ್ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಬಗ್ಗೆ. ಸೊ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂದಾಗ ನೀವು ನೋಡಬಹುದು, ಸೊ ನಿಮ್ಗೆ ಯಾವ ಕಾಲೇಜಸ್ ಸಿಕ್ಕಿದಲ್ಲ ನಿಮ್ಗೆ ಅದ್ರ ಬಗ್ಗೆ ಖುಷಿ ಇದ್ರೆ, ನಿಮ್ಗೆ ಚೆನ್ನಾಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಆ ಕಾಲೇಜನ್ನ ಫಿಕ್ಸ್ ಮಾಡ್ಬಿಡ್ತಾರೆ. ಅದಕ್ಕೇನಂತ ನಾವು ಕರಿತೀವಿ ಎಕ್ಸೆಪ್ಟ್ ಅಂಡ್ ಫ್ರೀಸ್. ಸೊ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತಿದ್ರೆ ಅಂದ್ರೆ ನೀವು ನೆನ್ಪಿಟ್ಕೋಬೇಕು, ಫೀಸ್ ನ ಪೇ ಮಾಡಬೇಕು. ಸೊ ನಿಮ್ಗೆ ಆ ಕಾಲೇಜ್ ಇಷ್ಟ ಆದ್ರೆ ಫೀಸ್ ನ ಪೇ ಮಾಡಬೇಕು. 18th ಆಗಸ್ಟ್ 4 PM ಇಂದ 21st ಆಗಸ್ಟ್ 4 PM ತನಕ ನಿಮ್ಗೆ ಟೈಮ್ ಇರುತ್ತೆ. ಸೊ ಅದಾದ್ಮೇಲೆ ನೀವು ನೋಡ್ರಿ ರಿಪೋರ್ಟ್ ಮಾಡಬೇಕು ಕಾಲೇಜಿಗೆ. ಸೊ 18th ಆಗಸ್ಟ್ ಅದು ಟೈಮ್ ಏನಿದೆ 4 PM ಇಂದ 24 ಆಗಸ್ಟ್ 12 noon ತನಕ ನೀವೇನೋ ಮಾಡಬೇಕು, ರೀಚ್ ಆಗಬೇಕು ಕಾಲೇಜ್ಗೆ. ಸೊ ಇದೇನು ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡ್ತಿದ್ರೆ ನಿಮ್ ಕಾಲೇಜ್ ಕನ್ಫರ್ಮ್ ಆಗಿದೆ, ಫಿಕ್ಸ್ ಆಗಿದೆ. ಸೊ ನಿಮ್ಮ ಜರ್ನಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್. ಸೊ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂತ ನೀವು ಕೊಟ್ರೆ ಏನ್ ಮಾಡ್ಬೇಕು, ಮತ್ತೆ ಫೀಸ್ ನ ಪೇ ಮಾಡಬೇಕು. ಸೊ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ಸೊ ನೀವೇನ್ ಮಾಡ್ತೀರಾ, ಮತ್ತೆ ರೌಂಡ್ 4 ಗೆ ಹೋಗ್ತಾ ಇದ್ದೀರಾ. ಸೊ ರೌಂಡ್ 4 ಗೆ ಹೋಗಿ ನೀವು ಕಾಲೇಜಸ್ ಗಳನ್ನ ಸರ್ಚ್ ಮಾಡ್ತಾ ಇದ್ದೀರಾ. ಅದೇನು ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್. ನೆಕ್ಸ್ಟ್ ಇರೋದು ಏನಂದ್ರೆ, ನೀವೇನಾದ್ರು ರಿಜೆಕ್ಟ್ ಮಾಡಿ 4th ರೌಂಡ್ ಗೆ ಹೋಗ್ಬೇಕು ಅಂದ್ರೆ, ಸೊ ರಿಜೆಕ್ಟ್ ಮಾಡ್ಬೇಕಂದ್ರೆ ಏನು, ಕ್ಯಾನ್ಸಲ್ ಮಾಡ್ಬೇಕು ನೀವು. ಸೊ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನಿಮ್ಗಿದೆ 18th ಆಗಸ್ಟ್ 4 PM ಇಂದ 24 ಆಗಸ್ಟ್ 3 PM ತನಕ ನಿಮ್ಗೆ ಏನಿದೆ ಕ್ಯಾನ್ಸಲ್ ಮಾಡಕ್ಕೆ ನಿಮ್ಗೆ ಟೈಮ್ ಇದೆ. ಸೊ ಕ್ಯಾನ್ಸಲ್ ಮಾಡಿದಾಗ ನೀವು ಇಲ್ಲಿಂದ ಈ ಸೀಟ್ ಏನ್ ಸಿಕ್ಕಿದಲ್ಲ ಇದನ್ನ ಕ್ಯಾನ್ಸಲ್ ಮಾಡಬಹುದು, ನೆಕ್ಸ್ಟ್ ರೌಂಡ್ಗೆ ಹೋಗಬಹುದು. ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ನಿಮ್ಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಸೊ ಇವನ್ ಎಕ್ಸೆಪ್ಟ್ ಅಪ್ಗ್ರೇಡ್ ಮಾಡ್ಬೇಕಾದ್ರೂ, ರಿಜೆಕ್ಟ್ ಅಪ್ಗ್ರೇಡ್ ಮಾಡ್ಬೇಕಾದ್ರೂ ವೆರಿ ಕೇರ್ಫುಲ್ ಆಗಿರಿ. ಸೊ ನೀವೇನು ಅವ್ರ ಕಾಲೇಜಸ್ ಗಳು ಕೊಡ್ತಾರೋ 4th ಇದೇನಿದೆಲ್ಲ, ಸೊ ನಮ್ಗೆ ರೌಂಡ್ 4 ಅಲ್ಲಿ ಏನ್ ಕೊಡ್ತಾರೋ ಅದೇ ಫಿಕ್ಸ್ ಆಗಿರುತ್ತೆ. ನೀವೇನು ಚೇಂಜ್ ಮಾಡಕ್ಕಾಗಲ್ಲ. ಸೊ ಕ್ಯಾನ್ಸಲ್ ಆಗಿರ್ಬೋದು, ಫಸ್ಟ್ ರೌಂಡ್ ಇದ್ದವರು ಸೆಕೆಂಡ್ ರೌಂಡ್ ಇದ್ದವರು ಇವಾಗ ಕ್ಯಾನ್ಸಲ್ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. 3rd ರೌಂಡ್ ಇಂದ ನಾವು 4th ರೌಂಡಿಗೆ ಹೋಗ್ಬೋದು. ಬಟ್ ಏನು ನೀವು 4th ರೌಂಡಿಗೆ ಹೋಗ್ತಿರೋ ಅಲ್ಲಿ ಕ್ಯಾನ್ಸಲೇಷನ್ ಅನ್ನೋದಿಲ್ಲ, ಏನಿರಲ್ಲ. ಸೊ ನೀವು ಜಸ್ಟ್ ಅವ್ರು ಯಾವ ಕಾಲೇಜಸ್ ಕೊಡ್ತಾರೋ ಅದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಕಾಲೇಜಸ್ ಸರ್ಚ್ ಮಾಡ್ಬೇಕಾದ್ರೆ, ನೀವು ಕಾಲೇಜಸ್ನ ತಗೋಬೇಕಾದ್ರೆ, ಇಲ್ಲಾಂದ್ರೆ ಅಪ್ಗ್ರೇಡ್ ಮಾಡ್ಬೇಕಾದ್ರೆ, ರಿಜೆಕ್ಟ್ ಮಾಡ್ಬೇಕಾದ್ರೆ ಕೇರ್ಫುಲಿ ನೋಡಿ ಅಪ್ಗ್ರೇಡ್ ಮಾಡಿ ಅಂತ ನಾನು ಹೇಳ್ತಾ. ಸೊ ಇದೇ ರೀತಿ ನಿಮ್ಗೆ ಬೇರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಾದ್ರೂ ಕಮೆಂಟ್ ಮಾಡಿ.